ಶ್ರೀ ಗರುಡ ಪುರಾಣ ಮೃತ್ಯುಂಜಯ ಮಂತ್ರ ಮಹಿಮೆ. ಸೂತ ಮಹರ್ಷಿಗಳು ಶೌನಕಾದಿ ಮುನಿಗಳಿಗೆ ಈ ರೀತಿಯಾಗಿ ಪ್ರವಚನ ಮಾಡುತ್ತಿದ್ದರು. ಎಲೈ ಮುನಿಗಳೇ, ಗುರುತ್ಮಂತನು ಕಶ್ಯಪ ಮಹರ್ಷಿಗೆ ಉಪದೇಶಿಸಿದ ಮೃತ್ಯುಂಜಯ ಮಂತ್ರದ ಬಗ್ಗೆ ಹೇಳುತ್ತೇನೆ, ಕೇಳಿರಿ. ಇದು ಸಾಧಕನಿಗೆ ತುಂಬ ಒಳಿತನ್ನುಂಟು ಮಾಡುವಂತಹ ಮಂತ್ರ. ಈ ಮೃತ್ಯುಂಜಯ ಪೂಜೆಯಲ್ಲಿಯೇ ಸರ್ವದೇವಮಯ ಪೂಜೆ ಇದೆ ಎಂದು ಪಂಡಿತರು ಹೇಳುವರು. ಓಂ ಝುಂ ಸಹ ಎಂಬ 3 ಅಕ್ಷರಗಳ ಮಂತ್ರವೇ ಮೃತ್ಯುಂಜಯ ಮಂತ್ರ. ಇದು ಮೃತ್ಯುವನ್ನು, ದಾರಿದ್ರ್ಯವನ್ನು ನಿವಾರಿಸುವ ಮಂತ್ರ. ಶಿವ, ವಿಷ್ಣು, ಸೂರ್ಯಾದಿ ದೇವತೆಗಳೆಲ್ಲರೂ ಈ ಮಂತ್ರವನ್ನು ಪಠಿಸುವವರಿಗೆ ಪ್ರಸನ್ನರಾಗುತ್ತಾರೆ. ಓಂ ಝುಂ ಸಹ ಎಂಬ ಈ ಮಹಾಮಂತ್ರವನ್ನು ಅಮೃತೇಶ ನಾಮವೆಂದಲೂ ಸಹ ಕರೆಯುವರು. ಈ ಮಂತ್ರವನ್ನು ಜಪಿಸುವವರ ಪಾಪಗಳೆಲ್ಲವೂ ನಾಶವಾಗುತ್ತವೆ. ಮೃತ್ಯುವಿನಂತೆ ಬಾಧಿಸುವ ಕಷ್ಟಗಳೆಲ್ಲವೂ ನಿವಾರಣೆಯಾಗುತ್ತದೆ. ಈ ಮಂತ್ರವನ್ನು 100 ಸಲ ಅನಿತರ ಧ್ಯಾನ ತತ್ಪರತೆಯಿಂದ ಜಪಿಸಿದರೆ ವೇದಾಧ್ಯಯನದಿಂದ ಉಂಟಾಗುವ ಸುಕೃತವೂ, ಯಜ್ಞಫಲವೂ, ತೀರ್ಥಸ್ನಾನ ದಾನ ಫಲವೂ ಲಭಿಸುತ್ತದೆ. ಈ ಮಂತ್ರವನ್ನು 3 ಸಂಧ್ಯಾ ಸಮಯಗಳಲ್ಲಿಯೂ 108 ಸಲ ಜಪಿಸುವವರಿಗೆ ಈ ರೀತಿ ಜಪಿಸುತ್ತಿರುವಷ್ಟು ಕಾಲ ಮೃತ್ಯುವು ದೂರವಾಗಿರುತ್ತದೆ. ಅತಿ ಕಠಿಣವಾದ ವಿಘ್ನಗಳೆಲ್ಲವೂ ತೊಲಗಿ ಹೋಗುತ್ತವೆ. ಶತ್ರುಗಳ ಮೇಲೆ ಗೆಲುವು ಲಭಿಸುತ್ತದೆ. ಭಗವಂತನಾದ ಮೃತ್ಯುಂಜಯನು ಅಥವಾ ಅಮೃತೇಶ್ವರನು ಶ್ವೇತಕಮಲದ ಮೇಲೆ ಕುಳಿತಿರುತ್ತಾನೆ. ಆತನು ಚತುರ್ಭುಜನು. ಒಂದು ಕೈಯನ್ನು ಅಭಯ ಮುದ್ರೆಯಲ್ಲಿ, ಮತ್ತೊಂದು ಕೈಯನ್ನು ವರದ ಮುದ್ರೆಯಲ್ಲಿಟ್ಟು, ಉಳಿದ 2 ಕೈಗಳಲ್ಲಿ ಅಮೃತ ಭಂಡಾರವನ್ನು ಹಿಡಿದುಕೊಂಡು ಪ್ರತಿನಿತ್ಯವೂ ಮನಸ್ಸು, ಶಾರೀರಿಕ, ಮಾನಸಿಕ, ಪ್ರಾಣಾಂತಿಕ ಕಷ್ಟಗಳಿಂದ ರಕ್ಷಿಸುವುದಕ್ಕೆ ಸಿದ್ಧವಾಗಿ ಸರ್ವಸನ್ನದ್ಧನಾಗಿರುತ್ತಾನೆ. ಈ ಅಮೃತೇಶ್ವರ ದೇವರು ಆತನ ವಾಮಾಂಕ ಸ್ಥಿತಿಯಾಗಿ ಅಮೃತ ಭಾಷಿಣಿ ಅಮೃತಾದೇವಿ ನಿತ್ಯವೂ ನೆಲೆಸಿರುತ್ತಾಳೆ. ಆಕೆಯನ್ನು ಧ್ಯಾನಿಸಬೇಕು. ಆಕೆಯು ಒಂದು ಕೈಯಲ್ಲಿ ಕಳಸವನ್ನು, ಮತ್ತೊಂದು ಕೈಯಲ್ಲಿ ಕಮಲವನ್ನು ಧರಿಸಿರುತ್ತಾಳೆ. ಕಳಸವು ಬಲಗೈಯಲ್ಲಿರುತ್ತದೆ. ಓಂ ಜುಂ ಸಹ ಎಂಬ ಈ ಮಂತ್ರವು ಪರಮಶಕ್ತಿ ಪ್ರದಾಯಕವಾದುದು, ಅತುಲಿತ ಶಾಂತಿದಾಯಕವೂ ಸಹ. ಅಮೃತಾದೇವಿ ಸಹಿತ ಅಮೃತೇಶ್ವರ ಸ್ವಾಮಿಯನ್ನು ಧ್ಯಾನಿಸುತ್ತಾ ಈ ಮಹಾಮಂತ್ರವನ್ನು 3 ಸಂಧ್ಯೆಗಳಲ್ಲಿಯೂ ಜಪಿಸುತ್ತಾ ಆ ರೀತಿ ದಿನಕ್ಕೆ 8,000 ಸಲದಂತೆ 1 ತಿಂಗಳ ಕಾಲ ಜಪ ಮಾಡುವವರಿಗೆ ಜರ, ಮೃತ್ಯು, ಮಹಾವ್ಯಾಧಿಗಳ ಭಯಗಳು ಇರುವುದಿಲ್ಲ. ಶತ್ರುಗಳ ಮೇಲೆ ಸ್ಪಷ್ಟವಾದ ಶಾಶ್ವತವಾದ ಗೆಲುವನ್ನು ಸಾಧಿಸಬಲ್ಲರು. ಮಹಾಶಾಂತಿಯನ್ನು ಹೊಂದಬಲ್ಲರು. ಅಮೃತೇಶ್ವರ ಭಗವಾನನ ಪೂಜೆಯಲ್ಲಿಯೂ ಸಹ ಆವಾಹನೆ, ಸ್ಥಾಪನೆ, ರೋಧನೆ ಅಥವಾ ಪ್ರತಿಷ್ಠೆ, ಸನ್ನಿಧಾನ, ನಿವೇಶನ, ಪಾದ್ಯ, ಅಚಮನ, ಸ್ನಾನ, ಅರ್ಘ್ಯ, ಮಾಲೆ, ಅನುಲೇಪನ, ದೀಪ, ವಸ್ತ್ರ, ಆಭೂಷಣಗಳು, ನೈವೇದ್ಯ, ಪಾನ, ಮುದ್ರಾ, ಪ್ರದರ್ಶನ, ಮಂತ್ರಜಪ, ಧ್ಯಾನ, ದಕ್ಷಿಣೆ, ಆಹುತಿ, ಸ್ತುತಿ, ವಾದ್ಯಗೀತೆ, ನೃತ್ಯಗಳು, ನ್ಯಾಸಯೋಗ, ಪ್ರದಕ್ಷಿಣೆಗಳು, ಸಾಷ್ಟಾಂಗ, ಪ್ರಣತಿ, ಮಂತ್ರಶಯ್ಯ, ವಂದನಾದಿ ಉಪಚಾರಗಳೆಲ್ಲವನ್ನೂ ಮಾಡಬೇಕು. ನಂತರ ದೀಕ್ಷಾ ವಿಸರ್ಜನೆಯನ್ನು ಮಾಡಬೇಕು. ಎಲೈ ಮುನೀಶ್ವರರೇ, ಈ ಸಂದರ್ಭದಲ್ಲಿಯೇ ಪರಮಾತ್ಮನು ಷಡಂಗ ಪೂಜೆಯನ್ನು ಉಪದೇಶಿಸಿದನು. ಅದು ಹೇಗೆಂದರೆ, ಸಾಧಕನು ಆರಂಭದಲ್ಲಿ ದೇವರಿಗೆ ಅರ್ಘ್ಯವನ್ನು ಕೊಡುವ ಪಾತ್ರೆಯನ್ನು ಪೂಜಿಸಿ ಅಸ್ತ್ರ ಮಂತ್ರವನ್ನು ಉಚ್ಚರಿಸಬೇಕು. ಅಂದರೆ ಬಲಗೈಯಿಂದ ಎಡಗೈ ಮೇಲೆ ಶಬ್ದವನ್ನು ಮಾಡುತ್ತಾ ಫಟ್ ಎಂಬ ಮಂತ್ರವನ್ನು ಪಠಿಸಬೇಕು. ನಂತರ ಕವಚ ಮಂತ್ರ ಹುಂ ದೊಂದಿಗೆ ಶೋಧನೆಯನ್ನು ಮಾಡಿ ಅಮೃತಕರಣ ಕ್ರಿಯೆಯನ್ನು ಮುಗಿಸಬೇಕು. ಆಗ ಆಧಾರ ಶಕ್ತಿ ಮೊದಲಾದವುಗಳನ್ನು ಪೂಜಿಸಿ ಪ್ರಾಣಾಯಾಮ, ಆಸನೋಪವೇಶನ, ದೇಹ ಶುದ್ಧಿಯನ್ನು ಮಾಡಿ ಅಮೃತೇಶ ಭಗವಾನನನ್ನು ಧ್ಯಾನಿಸಬೇಕು. ನಂತರ
ತನ್ನ ಆತ್ಮವನ್ನು ದೇವ ಸ್ವರೂಪವನ್ನಾಗಿ ಸ್ವೀಕರಿಸುತ್ತಾ ಅಹಂ ಬ್ರಹ್ಮಾಸ್ಮಿ ಎಂದು ಮನಸ್ಸಿನಲ್ಲಿಯೇ ಮನನ ಮಾಡಿಕೊಳ್ಳುತ್ತಾ ಅಂಗನ್ಯಾಸ ಕರನ್ಯಾಸವನ್ನು ಮಾಡಿ ಸಾಧಕನು ತನ್ನ ಹೃದಯದ ಕಮಲಸ್ಥಿತನಾದ ಜ್ಯೋತಿರ್ಮಯಿ ಆತ್ಮದೇವನನ್ನು ಪೂಜಿಸಬೇಕು. ಅಂದರೆ ಕಣ್ಣುಗಳನ್ನು ಅರ್ಧದಷ್ಟು ಮುಚ್ಚಿ ಅಮೃತೇಶ ಮಂತ್ರವನ್ನು ಪಠಿಸುತ್ತಾ ತನ್ನ ಮನಸ್ಸಿನಲ್ಲಿಯೇ ಜ್ಯೋತಿಷ್ ಚಕ್ರವನ್ನು ನೋಡಬೇಕು. ಆನಂತರ ದೇವರ ಮೂರ್ತಿಯ ಮೇಲಾಗಲಿ ಯಜ್ಞ ವೇದಿಕೆಯ ಮೇಲೆ ಚಿತ್ರಿಸಲ್ಪಟ್ಟ ದೇವರಿಗಾಗಲಿ ಸುಂದರ ಪುಷ್ಪಗಳನ್ನು ಅರ್ಪಿಸಬೇಕು. ಆಧಾರ ಶಕ್ತಿಯನ್ನು ಪೂಜಿಸುವುದರಿಂದ ದ್ವಾರದ ಬಳಿ ಇರುವ ದೇವತೆಗಳನ್ನು ಆವಾಹನೆಯನ್ನು ಮಾಡಿ ಪೂಜಿಸಬೇಕು. ಆದ್ದರಿಂದಲೇ ಮೊದಲಿಗೆ ಆಧಾರ ಶಕ್ತಿ ಪೂಜೆ ಇರುತ್ತದೆ. ಆ ನಂತರ ದೇವ ಪ್ರತಿಜ್ಞಾ ಪರಿವಾರ ಸಮೇತವಾಗಿ ಆ ದೇವರನ್ನು ಆರಾಧಿಸಲ್ಪಡುತ್ತದೆ. ಪರಿವಾರದೊಂದಿಗೆ ಆಯುಧಗಳನ್ನು ಧರ್ಮವನ್ನೂ ಸಹ ಪೂಜಿಸಿದರೆ ದೇವತೆಗಳು ಸಂತೋಷಿಸುತ್ತಾರೆ. ಇಂದ್ರಾದಿ ದೇವತೆಗಳನ್ನು ವೇದಗಳನ್ನು ಯಾವ ವ್ರತದಲ್ಲಿ ಪೂಜಿಸಿದರೂ ಮುಕ್ತಿಗಳು ಲಭಿಸುತ್ತವೆ. ಆದ್ದರಿಂದಲೇ ಈ ಷಡಂಗ ಪೂಜೆಯನ್ನು ವಿದ್ವಾಂಸರು ವಿಧಿಸಿದ್ದಾರೆ. ದೇವಮಂಡಲವನ್ನು ಪೂಜಿಸುವುದಕ್ಕೂ ಮೊದಲೇ ಮಾತೃಕ ಗಣದೇವತೆ ನಂದಿ ಗಂಗೆಗಳನ್ನು, ದೇವಾಲಯದ ಬಲಭಾಗದಲ್ಲಿ ಮಹಾಕಾಲನನ್ನು ಯಮನನ್ನೂ ಪೂಜಿಸಬೇಕು. ಪೂಜೆಯಲ್ಲಿ ಪ್ರತಿಯೊಂದು ದಿಶೆಯಲ್ಲಿಯೂ ಓಂ ಅಮೃತೇಶ್ವರ ಭೈರವಾಯ ನಮಃ, ಓಂ ಜುಂ ಅಂ ಸಹ ಸೂರ್ಯಾಯ ನಮಃ ಎಂದು ಹೇಳುತ್ತಲೇ ಇರಬೇಕು. ಅದೇ ರೀತಿ ಶಿವ, ಕೃಷ್ಣ, ಬ್ರಹ್ಮ, ಚಂಡಿಕಾ, ಸರಸ್ವತಿ, ಮಹಾಲಕ್ಷ್ಮೀ ದೇವರುಗಳನ್ನೂ ಸಹ ಅವರ ಹೆಸರುಗಳಿಗೂ ಮುಂಚೆ ಓಂಕಾರವನ್ನು, ಕೊನೆಯಲ್ಲಿ ನಮಃವನ್ನು ಹಾಗೂ ನಮಃಕ್ಕೂ ಮುಂದೆ ಯಾ ಅಥವಾ ಯೈ ಎಂದು ಬರೆದು ಪೂಜಿಸಬೇಕು.